ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇದು ಮಧ್ಯಾಹ್ನದ ಹೊತ್ತು. ಮಧ್ಯಾಹ್ನಕ್ಕೆ ಗಂಜಿ ಮಾಡಿದ್ದೇನೆ. ಆ ಗಂಜಿಗೆ ಮೊಳಕೆ ಕಾಳು ಅಂದರೆ ಹೆಸರು ಕಾಳು, ಅಂದರೆ ನಾವು ಪಚ್ಚೆಸರು ಅಂತ ಕರೆಯೋದು, ಅದನ್ನು ನಿನ್ನೆ ನೆನೆಸಿಟ್ಟಿದ್ದೆ. ಅದೀಗ ಮೊಳಕೆ ಬಂದಿದೆ. ಅದರದ್ದು ಪಲ್ಯ ಮಾಡುವ ಅಂತೇಳಿ ಅದಕ್ಕೋಸ್ಕರ ನಾನು ಇಲ್ಲಿ ನೀರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸು, ಟೊಮೆಟೊ, ಆಮೇಲೆ ಒಗ್ಗರಣೆ ಸೊಪ್ಪು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ನಾವು ಪಲ್ಯ ಮಾಡೋಣ. ಒಲೆಯಲ್ಲಿ ಬಾಣಲೆ ಇಟ್ಕೊಂಡಿದ್ದೇನೆ, ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೇನೆ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿದೆ. ಸಾಸಿವೆ ಚಟಪಟ ಅಂತ ಹೇಳಿ ಒಡೆದ ನಂತರ ಸ್ವಲ್ಪ ಜೀರಿಗೆ ಹಾಕಿದೆ. ಜೀರಿಗೆ ಸ್ವಲ್ಪ ಕಾದ ನಂತರ ಬೆಳ್ಳುಳ್ಳಿ ಹಾಕಿದೆ. ಬೆಳ್ಳುಳ್ಳಿ ಕಾದ ನಂತರ ನೀರುಳ್ಳಿ ಹಾಕಿದೆ, ಅಂದರೆ ಈರುಳ್ಳಿ ಅದು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿದೆ. ಅದು ಸ್ವಲ್ಪ ಫ್ರೈ ಆದ ನಂತರ ಹಸಿಮೆಣಸು, ಟೊಮೆಟೊ ಎಲ್ಲ ಹಾಕ್ಕೊಂಡೆ. ಎಲ್ಲ ಹಾಕಿ ಸೌಟಿಂದ ತಿರುಗಿಸಿದೆ, ಅಂದರೆ ಸ್ವಲ್ಪ ಫ್ರೈ ಆಗಲಿ, ಹಸಿ ವಾಸನೆ ಎಲ್ಲ ಹೋಗಬೇಕು. ಅದಾದಮೇಲೆ ಬೇಕಾದರೆ ಸ್ವಲ್ಪ ಉಪ್ಪೆಲ್ಲ ಹಾಕ್ಕೊಳ್ಬೋದು. ನಾನಿಲ್ಲಿ ಒಗ್ಗರಣೆ ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ. ಉಪ್ಪು ಸ್ವಲ್ಪ ಬೇಕಾದು ಇದು ಫ್ರೈ ಆಗಲಿಕ್ಕೆ. ಆಮೇಲೆ ಅರಶಿನ ಹುಡಿ ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಇಂಗಿನ ಹುಡಿ ಹಾಕ್ಕೊಂಡೆ. ಅವೆಲ್ಲವನ್ನು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆಲ್ಲ ಚೆನ್ನಾಗಿ ಸೌಟಲ್ಲಿ ತಿರುಗಿಸಬೇಕು. ಅದಾದ ಮೇಲೆ ಸ್ವಲ್ಪ ಮೆಣಸಿನ ಹುಡಿ, ಆಮೇಲೆ ಸ್ವಲ್ಪ ಚಿಕನ್ ಮಸಾಲ, ಸ್ವಲ್ಪ ಒಂದು ಎಲ್ಲ ಪರಿಮಳಕ್ಕೆ ಸ್ವಲ್ಪ ಚಿಕನ್ ಮಸಾಲ. ಖಾರ ಜಾಸ್ತಿ ಬೇಕಾದವರು ಖಾರ ಪುಡಿ ಜಾಸ್ತಿ ಹಾಕ್ಕೊಳ್ಬೋದು. ಇದೆಲ್ಲವನ್ನು ಹಸಿ ವಾಸನೆ ಹೋಗುವವರೆಗೂ ಫ್ರೈ ಹಸಿ ವಾಸನೆ ಎಲ್ಲ ಹೋದ ಕೂಡಲೇ ಕಾಳನ್ನು ಹಾಕ್ಕೊಳ್ಬೇಕು. ಕಾಳು ಹಾಕಿ ಉಪ್ಪು ಬೇಕಾದರೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರೆಲ್ಲ ಹಾಕಿ ಬೇಯಲಿಕ್ಕಾಗುವಷ್ಟು ನೀರೆಲ್ಲ ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಬೇಯಿಸಿ, ಆಮೇಲೆ ಬೆಂದ ನಂತರ ತೆಂಗಿನಕಾಯಿ ಹಾಕಿದರೆ ಆಯಿತು. ದೊಡ್ಡ ಮಗಳಿಗೆ 16ನೇ ವರ್ಷದ ಇಂಜೆಕ್ಷನ್ ಕೊಡಲಿಕ್ಕಿದೆ, ಹಾಗೆ ಅದಕ್ಕೆ ಹೋಗಲಿಕ್ಕಿದೆ. ಅದಕ್ಕೆ ನಾನು ಈ ಕಾರ್ಡನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಈ ಕಾರ್ಡಲ್ಲೆಲ್ಲ ಫುಲ್ ಡೀಟೇಲ್ಸ್ ಇದೆ ನೋಡಿ. ಮಕ್ಕಳಿಗೆ ಕಾಯ್ತಾ ಇದ್ದೇವೆ, ಬಸ್ ಬರಲಿಕ್ಕೆ ಕಾಯ್ತಾ ಇದ್ದೇವೆ. ಎಲ್ಲಿಗೆ ಹೋಗುದು? ಎಂತಕ್ಕೆ? ಯಾರಿಗೆ? ಕೊಡ್ತಾ ಇಲ್ಲ ಅವರು. ಶಾನೆ ಹೆದರಿಕೆ ಆಗ್ತದಾ? ಇಲ್ಲ, ಹೋಗಿದ್ರೆ ಇನ್ನೊಂದು ಆಚೆ ಕೊಡ್ಸುವ. ಹೋಗಿದ್ರೆ ನಂಗೆ ಚಾಕ್ಲೇಟ್ ಸಿಕ್ಕತ್ತೆ. ಇಂಜೆಕ್ಷನ್ ತೆಗ್ದಿದ್ದಾನೆ ಕಾಲಿಗೆ. ಕೂಗ್ಬೇಕಾಯ್ತು, ಆದ್ರೂ ಆವಿದಲ್ಲ. ನಂಗೆ ಅದೊಂದು ಎದಲಿಗಿತ್ತು, ಇದನ್ನೆಲ್ಲ ಮರ್ತೋಗಿದೆ ನನಗೆ. ನಾನು ಫೈ ಇರುವಾಗ ಆಗ ನಂಗೊಂದು ಇಂಜೆಕ್ಷನ್ ಸಿಕ್ಕಿದೆ ಅಪ್ಪ, ಒಂದು ಫ್ರೆಂಡ್ ಇಂದ. ನಂಗೆ ಕಾಲಿಗೆ ನಂಗೆ ಹೋಗ್ಬೇಕಾಯ್ತು, ಆದ್ರೆ ನಾ ಕೂಗ್ಲಿಲ್ಲ. ಡಾಕ್ಟರ್ ಅಲ್ಲ ಅಪ್ಪ ಅಂದ ನೀನು. ಐ ಗಾಟ್ ಟು ಬ್ರೇವ್ ಡಾಟರ್ಸ್, ವೆರಿ ವೆರಿ ಬ್ರೇವ್. ಮತ್ತೆ ಮನೆಗೆ ಮುಟ್ಟಿದ ಹಾಸ್ಪಿಟಲ್ ರೀಚ್ ಆದ ಕೂಡಲೇ ಅವರು ಹೇಳಿದರು 2 ಗಂಟೆಗೆ ಬನ್ನಿ ಅಂತೇಳಿ. ಹಾಗೆ ನಡೆದುಕೊಂಡು ಬರುವಾಗ ಚಿಣ್ಣರ ಪಾರ್ಕ್ ಇತ್ತು, ಗವರ್ಮೆಂಟ್ ಹಾಸ್ಪಿಟಲ್ ಆಪೋಸಿಟ್ ಚಿಣ್ಣರ ಪಾರ್ಕ್. ಆ ದಿವಸ ಎಂತ ನುಸಿ ಇತ್ತು, ನಮ್ಮನ್ನ ಕಚ್ಚಿಕೊಂಡಿತ್ತು. ಮಶ್ರೂಮ್ ಅಣಬೆ, ಒಳ್ಳೊಳ್ಳೆ ಚಂದ ಕ್ರಾಟನ್ ಗಿಡ ಉಂಟು. ಬೆಂಗಳೂರಾಗೆ ಆಗ್ತಾ ಉಂಟಲ್ಲ. ಇದೆಂತ ಗಿಡ? ಭಾರಿ ಚಂದ ಕಾಣ್ತದೆ. ಇದೆಂತ ಗಿಡ? ಎಲ್ಲ ಕ್ರಾಟನ್ ಗಿಡವಾ? ಇದು ಕ್ರಾಟನ್.
ಎಂತ ಗಿಡ ಇದು? ಒಳ್ಳೆ ದಾಸವಾಳ ಸಣ್ಣ ಎಲೆ ಈಗ. ಗಿಡ ಅದು. ಒಂದು ಅಡಿಕೆ ಮರ ಉಂಟು. ಹಾಸ್ಪಿಟಲಲ್ಲಿ 1 ಗಂಟೆಗೆ ಎಲ್ಲ ಊಟಕ್ಕೆ ಹೋದರು, ಇನ್ನು 2 ಗಂಟೆಗೆ ಓಪನ್ ಆಗೋದು. ಹಾಗೆ ಅದರಿಗೆ ಏನು ಮಾಡೋದು ಅಂತೇಳಿ ನಾವಿಲ್ಲಿ ಪಾರ್ಕಿಗೆ ಬಂದಿದ್ದೇವೆ. ಪಾರ್ಕಲ್ಲಿ ಕೂತ್ಕೊಂಡು 2 ಗಂಟೆಗೆ ಹೋಗಿ ಮಗಳಿಗೆ ಇಂಜೆಕ್ಷನ್ ಕೊಡುವ ಅಂತೇಳಿ. ಒಳಗೆ ಹೋಗ್ಬೋದಾ? ಇಡೀ ಗಲೀಜು ಗುಹೆ ಹಾಗೆ ಉಂಟು. ಹಾಕಿದ್ದೇನೆ ಫ್ಲಾಶ್ ಲೈಟ್, ಆದ್ರೆ ಅದು ಆಗುದಿಲ್ಲ. ಅಪ್ಪನದೇ ಜಾಗ. ಇದು ಕೇವ್ ಹೋಗಿದೆ ಉಂಟು. ಆ ಕೇವ್ ಹೋಗಿದಾಗೆ ಉಂಟು. ಮೂವಿಲೆಲ್ಲ ಹೋಗ್ತಾರೆ. ಹಾವೆಲ್ಲ ಇರ್ಲಿಕ್ಕಿಲ್ಲಲ್ಲ ಹೇಳಿ. ಹೋಗಚ್ಚು ಮೂಗು ಮುಚ್ಚಿಕೊ. ಹೋಗು 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 ಹೋಗು. ಕಾಣುದಿಲ್ಲ ಅಂತ ಇದ್ರೊಳಗೆಲ್ಲ ಬಂದು ಕಾಣ್ತದ. ಚಂದ ಇದೆ, ಕಾಣುದಿಲ್ಲ. ಜಾಗ್ರತೆ. ನಿಂತ್ಕೋ. ನನ್ನ ಹೇಗೆ ಅನಿಸ್ತದೆ? ಚಂದ ಮಾಡಿದ್ದಾರೆ ನೋಡಿ ರೀತಿ ಗುಹೆ. ಅಪ್ಪನಿಗೆ ಆಯ್ತು ಅದು ಫೈನಲಿ ನನ್ನ ನಂಬರ್ 1 ಗೋಲ್ ಕಂಪ್ಲೀಟ್ ಆಯ್ತು. ಈ ಮರಗಳೆಲ್ಲ ಮೊದಲೇ ಇತ್ತವಿ ಅಲ್ಲ? ಇಷ್ಟು ಬೆಳೆದಿದೆ, ತುಂಬಾ ವರ್ಷ ಆಗಿದೆ. ಆದ್ರೆ ಚಂದ ಉಂಟು. ತುಂಬಾ ಒಳ್ಳೆ ಚಂದ ಜಾಗ ಇದು, ಖುಷಿ ಆಗ್ತದೆ ಈಗ ಮರಗಳೆಲ್ಲ ನೋಡಿ. ಯಾವತ್ತು ಕಾರಲ್ಲಿ ಹೋಗುವಾಗ ಗ್ರಹಿಸ್ತಾ ಇದ್ದೇವೆ ಇಲ್ಲಿಗೆ ಬರ್ಬೇಕು ಅಂತ ಹೇಳಿ. ಇವತ್ತು ಸಿಕ್ಕಿತ್ತು ಚಾನ್ಸ್. ಇದು ಗ್ರಹಿಸದೆ ಬಂದದಲ್ಲ ಅವಿ, ಪ್ಲಾನೇ ಅಲ್ಲ. ಆಗುದಿಲ್ಲ, ಆಗುದಿಲ್ಲ, ಗ್ರೇಸದೇ ಇರ್ಬೇಕು, ಆಗ ಆಗ್ತದೆ ಬರ್ಲಿ. ಒಂದು ಕಲ್ಲು ಅದು ಹಾಗೆ ಮಾಡಿದಲ್ಲ, ಹಾಗೆಯಾ? ಹಾಗೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ಮಾಡಿ 2 ಮರ ಮಾಡಿದ ಅಂತ ಅಲ್ಲ? ಅಲ್ಲ, ಇದು ಡಬಲ್ ಮರ ಹೋಗುದವಿ ನೋಡಿ. ಎಲ್ಲ ಅಲ್ಲಿ ಎಲ್ಲ ನೋಡಿ, ಇದು ಎಲ್ಲ ಸ್ಪ್ಲಿಟ್ ಮರ. ಅಲ್ಲಿ ಸಹ ಎಲ್ಲ 2 ಇಂಜೆಕ್ಷನ್ ಕೊಡಿಸ್ಲಿಕ್ಕೆ ಹೋದಾಗ ಅಲ್ಲಿ ಕೊಡಿಸ್ಲಿಕ್ಕೆ ಆಗಲಿಲ್ಲ. ಯಾಕಂದರೆ ಮಧ್ಯಾಹ್ನ 2 ಗಂಟೆ ನಂತರ ಅಲ್ಲಿ 1 ಗಂಟೆವರೆಗೆ 9 to 1 o'clock ಇಂಜೆಕ್ಷನ್ ಕೊಡಲಿಕ್ಕಿರೋದು. 2 ಗಂಟೆ ನಂತರ ಇಂಜೆಕ್ಷನ್ ಕೊಡೋದಿಲ್ಲ. ಹಾಗೆ ಟೋಕನ್ ಕೇಳಲಿಕ್ಕೆ ಹೋದಾಗ ಅವರು ಇಲ್ಲ ಹೇಳಿದರು. ಹಾಗೆ ವಾಪಸ್ ಬಂದೆವು ಮನೆಗೆ. ಇನ್ನು ನೋಡಬೇಕು ಯಾವಾಗ ಕೊಡ್ಲಿಕ್ಕೆ ಆಗ್ತದೆ ಅಂತ. ಮಗಳಿಗೆ ಸ್ಕೂಲಿಗೆ ರಜೆ ಇರುವಾಗ ಕೊಡ್ಲಿಕ್ಕೆ ಆಗೋದು. ಇವತ್ತು ಕೊಡುವ ಅಂತ ಗ್ರಹಿಸಿದ್ದು, ಆದರೆ ಕೊಡ್ಲಿಕ್ಕೆ ಆಗಲಿಲ್ಲ, ವಾಪಸ್ ಬಂದೆವು. ಮಗಳಿಗೆ ಇಂಜೆಕ್ಷನ್ ಕೊಡ್ಲಿಕ್ಕೆ ಆಗಲಿಲ್ಲ ಹೇಳಿ ಹೋದ ಕೆಲಸ ನಡೀಲಿಲ್ಲ ಅಂತೇಳಿ ಒಂಥರ ಮನಸ್ಸಿಗೆ ಒಂದು ಬೇಜಾರಾಗಿ, ನೆಮ್ಮದಿ ಇಲ್ಲದಾಗಿ. ಆದರೆ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಕೊಡುವ ಅಂದರೆ ಇದೀಗ 2ನೇ ಸಲ ನಾವು ಹೋಗೋದು. ಆದರೂ ಸಹ ಆಗಲಿಲ್ಲ. ಒಮ್ಮೆ ಅಂದರೆ ಸ್ಕೂಲ್ ಬಿಟ್ಟ ಮೇಲೆ ಹೋಗುವ ಅಂತ ಹೇಳುವಾಗ ಸಂಜೆ ಅಂತೇಳಿ ಹಾಗೆ ಆಯಿತು. ನೋಡಿ ಇನ್ನು ಆದರೆ ಸೋಮವಾರ ಕೊಡಿಸೋದು, ಇಲ್ಲ ಅಂದರೆ ಅಕ್ಟೋಬರ್ ರಜೆಯಲ್ಲಿ ಕೊಡಿಸುವ ಅಂತ ಇದ್ದೇನೆ. ಹಾಗೆ ಒಂದು ಕೆಲಸ ಹೋದ ಕೆಲಸ ಸರಿ ಆಗಲಿಲ್ಲ ಹೇಳಿದಾಗ ಸ್ವಲ್ಪ ಒಂಥರ ಮನಸ್ಸಿಗೆ ಇದಾಗ್ತದೆ. ಆಮೇಲೆ ಪರವಾಗಿಲ್ಲ ಅಂತ ಗ್ರಹಿಸೋದು. ಇನ್ನು ಅದರ ಟೈಮ್ ಬರಲಿಲ್ಲ ಅಂತ ಕಾಣ್ತದೆ. ನೋಡಿ ಮಗಳು ಟೇಬಲ್ಗೆಲ್ಲ ಡಿಸೈನ್ ಮಾಡಿಟ್ಟಿದ್ದಾಳೆ ಮಾರ್ಕರಲ್ಲಿ, ಪರ್ಮನೆಂಟ್ ಮಾರ್ಕರಲ್ಲಿ ಮಾಡಿಟ್ಟಿದ್ದಾಳೆ. ಇದೀಗ ಹೋಗುದು ಇಲ್ಲ, ತೆಗಿಬೋದು ಹೇಗೆ? ಈಗ ಇವಳಿಗೆ ಮಗಳಿಗೆ ನೋಡಿ, ಚಿಕ್ಕವಳಿಗೆ ಹುರಿ ಕಡಲೆ ಕೊಡ್ತಾರೆ, ಬಟಾಣಿ ಕಡಲೆ. ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೇನೆ. ವಿಡಿಯೋ ಕೊನೆವರೆಗೂ ನೋಡಿ. ಹೆಚ್ಚಿನ ಯಾರು ವಿಡಿಯೋ ಅಷ್ಟು ಫುಲ್ ನೋಡೋದಿಲ್ಲ, ಯಾಕಂದರೆ ನನಗೆ ಗೊತ್ತಾಗ್ತದೆ ಅಲ್ಲಿ ಎಷ್ಟು ಡ್ಯೂರೇಷನ್, ಎಷ್ಟು ಹೊತ್ತಿನವರೆಗೆ ನೋಡಿದ್ರು ಅಂತೇಳಿ ಗೊತ್ತಾಗ್ತದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನನ್ನ ಚಾನಲನ್ನು ಹೊಸತಾಗಿ ನೋಡೋರಿದ್ದರೆ ಸಬ್ಸ್ಕ್ರೈಬ್ ಮಾಡಿ.
ಓಕೆ, ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.